ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಹೋಮರ ಬಗ್ಗೆ ತಿಳ್ಕೊಳ್ಳೋಣ. ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಅಹೋಮ್ ಸಾಮ್ರಾಜ್ಯದ ಬಗ್ಗೆ ಹೇಳಿ, ಅಹೋಮ್ ಮನೆತನದ ಬಗ್ಗೆ ಹೇಳಿ ಅಂತ. ಸೊ ಇದು ಮುಂದೆ ಬರುವಂತಹ TET ಪರೀಕ್ಷೆ, HSTR, GPSTR, PSTR ಪರೀಕ್ಷೆಗಳಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಅದ್ರ ಜೊತೆಗೆ SDFDಗೂ ಕೂಡ ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತವನ್ನು ಬಹಳಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡಿದ್ದಾವೆ. ಅದರಲ್ಲಿ ಮೊಘಲರು ಕೂಡ, ಮೊಘಲ್ ರಾಜಮನೆತನ ಕೂಡ ಬಹಳ ಬಲಿಷ್ಠ ರಾಜಮನೆತನ ಆಗಿತ್ತು. ಅವರನ್ನು ಸೋಲಿಲ್ಲದ ಸರದಾರರು ಅಂತ ಹೇಳಿ ಕರಿತಾ ಇದ್ರು. ಪರಾಕ್ರಮಿಗಳು ಅನ್ನುವಂತಹ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಇತ್ತು. ಬಹಳಷ್ಟು ಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಂಡಿದ್ರು ಅವರು. ಹಾಗೆಯೇ ಮೊಘಲರಲ್ಲಿ ಔರಂಗಜೇಬ, ಸೊ ಇವನು ಮತಾಂಧನಾಗಿರ್ತಾನೆ, ಬಹಳ ಕ್ರೂರಿ ಅರಸನಾಗಿರ್ತಾನೆ. ಅವನ ಕಾಲದಲ್ಲಿ ಭಾರತದ ಒಂದಷ್ಟು ಪ್ರದೇಶಗಳು ಮೊಘಲರ ಆಳ್ವಿಕೆಗೆ ಒಳಪಟ್ಟಿರ್ತವೆ. ಆದರೆ ಮೊಘಲರನ್ನು ಮಣ್ಣು ಮುಕ್ಕಿಸಿದಂತಹ, ಅವರನ್ನು ಸೋಲಿಸಿದಂತಹ ಪರಾಕ್ರಮಿಗಳು ಭಾರತದಲ್ಲಿ ಇದ್ದರು. ಯಾರು ಹಾಗಾದರೆ? ಯಾವ ಮನೆತನ ತಮ್ಮ ಒಂದು ಕ್ರೌರ್ಯ ಮತ್ತು ಮೋಸದಿಂದ ಬಹಳಷ್ಟು ರಾಜ್ಯಗಳನ್ನು ವಶಪಡಿಸ್ಕೊಳ್ತಾ ಇದ್ದಂತಹ, ಮೊಘಲರನ್ನು ಸೋಲಿಸಿ ಹೈರಾಣ ಮಾಡಿದಂತಹ ಬಹಳಷ್ಟು ರಾಜಮನೆತನಗಳು ಅಥವಾ ಪರಾಕ್ರಮಿಗಳ ಒಂದು ಇತಿಹಾಸ ಬಿಚ್ಚಿಟ್ಟಿರುವಂಥದ್ದು. ಆ ರಾಜವಂಶ ಅಥವಾ ಅಂತಹ ಒಂದು ರಾಜವಂಶ ಯಾವುದು ಅಂತ ಹೇಳಿದ್ರೆ ಅಹೋಮ್ ಮನೆತನ ಅಥವಾ ಅಹೋಮ್ ರಾಜಮನೆತನ. ಸೊ ಯಾರಿದು ಅಹೋಮರು? ಎಲ್ಲಿಂದ ಬಂದರು? ಭಾರತಕ್ಕೆ ಯಾವಾಗ ಬಂದರು? ಯಾರು ಈ ಒಂದು ಅಹೋಮ್ ಮನೆತನದ ಸ್ಥಾಪಕರು? ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಅಹೋಮ್ ರಾಜವಂಶಸ್ಥರೇನಿದ್ದಾರೆ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮೇನ್ ಪಾಯಿಂಟ್ಗಳನ್ನು ನೀವೇನು ಮಾಡಬೇಕಾಗುತ್ತೆ, ಪಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ, ಆಯಿತಾ? ಸೊ ಇಲ್ಲಿ ಅಹೋಮ್ ರಾಜಮನೆತನ ಅಥವಾ ಅಹೋಮ್ ರಾಜವಂಶಸ್ಥರೇನಿದ್ದಾರೆ 13ನೇ ಶತಮಾನದಲ್ಲಿ ಭಾರತಕ್ಕೆ ಬರ್ತಾರೆ, ಆಯಿತಾ? 13ನೇ ಶತಮಾನದ ಪ್ರಾರಂಭದಲ್ಲಿ ಬರ್ತಾರೆ. ಮೂಲತಃ ಇವರು ಎಲ್ಲಿಯವರು ಅಂತ ಹೇಳಿದ್ರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ನ ದೇಶಗಳಿಂದ ಭಾರತದ ಇವಾಗಿನ ಅಸ್ಸಾಂ ಏನಿದೆ, ಅಸ್ಸಾಂ ಅಂತ ಏನು ಹೇಳ್ತೀವಿ, ಆ ಭಾಗಕ್ಕೆ ಬಂದು ನೆಲೆಸ್ತಾರೆ. ಇವರು ಅಸ್ಸಾಂಗೆ ಬಂದು ನೆಲೆಸಿದ್ದಿಂದಾನೇ ಅಸ್ಸಾಂಗೆ ಅಸ್ಸಾಂ ಅಂತ ಹೇಳಿ ಹೆಸರು ಬಂದಿರೋದು, ಆಯಿತಾ? ಅಹೋಮ್ ಎಂಬ ಹೆಸರಿನಿಂದಲೇ ಇಂದು ಈ ಒಂದು ಭಾಗಕ್ಕೆ ಅಸ್ಸಾಂ ಅಂತ ಹೇಳಿ ಹೆಸರು ಬಂದಿರುವಂಥದ್ದು. ಸೊ ಅಹೋಮ್ ವಂಶೀಯರು ಅಥವಾ ಅಹೋಮ್ ಮನೆತನದವರು ಬೇರೆ ಕಡೆಯಿಂದ ಬಂದಿದ್ರೂ ಕೂಡ ಅವರು ಬಹಳ ಬೇಗನೆ ಏನು ಮಾಡ್ತಾರೆ, ಭಾರತದ ಒಂದು ಸಂಸ್ಕೃತಿಯನ್ನು ತಮ್ಮದಾಗಿಸ್ಕೊಳ್ತಾರೆ, ರೂಢಿಸ್ಕೊಳ್ತಾರೆ ಅಂತ. ಸೊ ಈ ಒಂದು ಅಹೋಮ್ ರಾಜಮನೆತನವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಕಪ ಸ್ಥಾಪನೆ ಮಾಡ್ತಾನೆ. ಎಷ್ಟರಲ್ಲಿ? 1228ರಲ್ಲಿ ಸುಕಪ ಅಂತಕ್ಕಂಥವನು ಅಹೋಮರ ಒಂದು ಮನೆತನವನ್ನು 1228ರಲ್ಲಿ ಈ ಒಂದು ಸಾಮ್ರಾಜ್ಯ ಸ್ಥಾಪನೆಯಾಗತ್ತೆ. ಇವರ ಒಂದು ಮೊದಲ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಚೆರಾಯ್ ಡಾಯ್ ಅಂತಕ್ಕಂಥದ್ದು ಈ ಒಂದು ಮನೆತನದ ಮೊದಲ ರಾಜಧಾನಿ ಆಗಿರುತ್ತೆ. ಸೊ ಇಲ್ಲೇ ಕೊಟ್ಟಿದ್ದಾರೆ, ಚೆರಾಯ್ ಡಾಯ್ ಇವರ ಮೊದಲ ರಾಜಧಾನಿ ಆಗಿರುತ್ತೆ ಅಂತಕ್ಕಂಥದ್ದು, ಆಯ್ತಾ? ಇನ್ನು ಈ ಒಂದು ಅಹೋಮ್ ರಾಜ ಮನೆತನವನ್ನು ಸೋಲಿಸಲಿಕ್ಕೆ, ಅವರನ್ನು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋದಕ್ಕೆ ಬಹಳಷ್ಟು ರಾಜರಾಗಿರ್ಬೋದು, ರಾಜ ಮನೆತನಗಳಾಗಿರ್ಬೋದು ಟ್ರೈ ಮಾಡ್ತಾ ಇರುತ್ತೆ. ಅದರಲ್ಲಿ 1300ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1300ರ ಸುಮಾರಿಗೆ ದೆಹಲಿಯ ಸುಲ್ತಾನರಾದಂತಹ ಖಿಲ್ಜಿಗಳೇನಿದ್ದಾರೆ ಇವರ ಮೇಲೆ ಮೊದಲನೇ ಬಾರಿಗೆ ಆಕ್ರಮಣವನ್ನು ಮಾಡ್ತಾರೆ. ಆದರೆ ಅಹೋಮ್ ರಾಜ್ಯದ ಸೈನಿಕರು ಖಿಲ್ಜಿ ಸೇನೆಯನ್ನು ಸೋಲಿಸಿ ಅಲ್ಲಿಂದ ಓಡಿಸ್ಬಿಡ್ತಾರೆ. ಇನ್ನು 1350ರಲ್ಲಿ ಯಾರು ಆಕ್ರಮಣ ಮಾಡ್ತಾರೆ ಅಂತ ಹೇಳಿದ್ರೆ ಇಲಿಯಾಸ್ ಶಾಹಿ ಹಾಗೆಯೇ ತುಘಲಕ್ ಸೇನೆಗಳು ಕೂಡ ಅಹೋಮರ ಒಂದು ಸಾಮ್ರಾಜ್ಯಕ್ಕೆ ದಾಳಿಯನ್ನು ಮಾಡಿ ಅಹೋಮರಿಂದ ಪರಾಭವಗೊಳ್ತವೆ. ಇನ್ನು 15ನೇ ಶತಮಾನದ ಅಂತ್ಯದ ಹೊತ್ತಿಗೆ ಲೋಧಿ ಸೇನೆ ಏನು ಮಾಡುತ್ತೆ, ಅಹೋಮ್ ರಾಜ್ಯದ ಮೇಲೆ ಮುತ್ತಿಗೆಯನ್ನು ಹಾಕುತ್ತೆ. ಆದರೆ ಆಗಲೂ ಕೂಡ ಅಹೋಮ್ ರಾಜಮನೆತನ ಅಥವಾ ಅಹೋಮ್ ಸೈನಿಕರು ಸೋಲದೆ ಅವರ ಮುಂದೆ ಅವರನ್ನು ಹತ್ತಿಕ್ಕಿ ಅವರನ್ನು ಕೂಡ ಪರಾಭವಗೊಳಿಸಿ ಅವರೂ ಕೂಡ ಸೋತು ಹಿಂದಿರುಗಬೇಕಾಗುತ್ತೆ ಲೋಧಿ ಸೇನೆ. ಆನಂತರ ಬಂಗಾಳದ ಸುಲ್ತಾನರು ಕೂಡ ಅಹೋಮ್ ಸಾಮ್ರಾಜ್ಯದ ಮೇಲೆ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾನೆ ಇರ್ತಾರೆ. ಅವರನ್ನು ಕೂಡ ಪ್ರತಿಯೊಂದು ಯುದ್ಧದಲ್ಲಿಯೂ ಅಹೋಮ್ ರಾಜ್ಯ ಏನು ಮಾಡುತ್ತೆ, ರಾಜರು ಏನು ಮಾಡ್ತಾರೆ, ಸೋಲಿಸಿ ಅವರನ್ನು ಹಿಮ್ಮೆಟ್ಟಿಸುತ್ತೆ. ಇನ್ನು 1658ರಲ್ಲಿ ಏನು ಮೊಘಲರ ಒಬ್ಬ ಸುಲ್ತಾನ ಮೊಘಲರ ದೊರೆ ಔರಂಗಜೇಬ್ ಪಟ್ಟಕ್ಕೆ ಬಂದಿರ್ತಾನಲ್ಲ, ಅವನು ಅಹೋಮ್ ರಾಜ್ಯವನ್ನು ಹೇಗಾದರೂ ಮಾಡಿ ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ಹೊಂಚು ಹಾಕ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ತನ್ನ ಅತ್ಯಂತ ನಂಬಿಕಸ್ಥ ಸೇನಾನಿಗಳಾದಂತಹ ಮೀರ್ ಜುಮ್ಲಾ ಮತ್ತು ದಿಲೇರ್ ಖಾನ್ ಈ ಇಬ್ಬರನ್ನ ಕೂಡ ಏನು ಮಾಡ್ತಾನೆ, ಭಾರತದ ಈಶಾನ್ಯ ಭಾಗಕ್ಕೆ ಕಳುಹಿಸ್ತಾನೆ. ಅವರಿಗೆ ಅಲ್ಲಿ ಬಂಗಾಳ ಮತ್ತು ಅಹೋಮ್ ರಾಜ್ಯಗಳನ್ನು ಗೆದ್ಕೊಂಡು ಬರೋ ಒಂದು ಜವಾಬ್ದಾರಿಯನ್ನು ಯಾರು ಕೊಡ್ತಾರೆ, ಔರಂಗಜೇಬ್ ಕೊಡೋ ಅಂಥದ್ದು.
ಇನ್ನು ಮೊಘಲ್ ಸೇನೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುತ್ತೆ ಅಹೋಮ್ ರಾಜಮನೆತನದ ಮೇಲೆ, ಅಹೋಮ್ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡೋದಕ್ಕೆ. ಸೊ ಆನೆ ಆಗಿರ್ಬೋದು, ಕಾಲಾಳು, ಅಶ್ವದಳ, ಈ ರೀತಿಯಾಗಿ ಒಟ್ಟಾರೆ 70,000 ಸೈನಿಕರಿದ್ದಂತಹ ಈ ಒಂದು ಸೇನೆ, ಮೊಘಲರ ಸೇನೆ ಏನು ಮಾಡುತ್ತೆ, ಫಸ್ಟು ಬಂಗಾಳದ ಮೇಲೆ ಮುತ್ತಿಗೆಯನ್ನು ಹಾಕುತ್ತೆ. ಅದನ್ನು ಫಸ್ಟು ವಶಪಡಿಸ್ಕೊಂಡು, ಬಂಗಾಳವನ್ನು ವಶಪಡಿಸ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಬ್ರಹ್ಮಪುತ್ರ ನದಿಯ ಉದ್ದಕ್ಕೆ ಸಾಗಿ ಅಹೋಮ್ ರಾಜ್ಯವನ್ನು ತಲುಪ್ತಾರೆ. ಅಲ್ಲಿ ನಾನೇನು ಹೇಳಿದೆ ಆವಾಗಲೇ, ಮೀರ್ ಜುಮ್ಲಾ ಮತ್ತು ದಿಲೇರ್ ಖಾನ್ ಅಂತ ಹೇಳಿ. ಮೀರ್ ಜುಮ್ಲಾ ಏನು ಮಾಡ್ತಾನೆ, ಮೀರ್ ಜುಮ್ಲಾದ ಸೇನೆ ಏನು ಮಾಡುತ್ತೆ, ಗುವಾಹಟಿ ಆಗಿರಬಹುದು, ಸಿಮಾಲ್ಗುರಿ ಆಗಿರ್ಬೋದು, ಹಾಗೆಯೇ ಆಗ ಇದ್ದಂತಹ ಒಂದು ಅಹೋಮ್ ರಾಜಧಾನಿ ಆಗಿದ್ದಂತಹ ಗರ್ಗಾಮ್, ಆಯಿತಾ, ಇದನ್ನು ಸಹ ಕೇಳ್ತಾರೆ. ಫಸ್ಟು ಮೊದಲನೇ ರಾಜಧಾನಿ ಯಾವುದಾಗಿತ್ತು, ಚೆರಾಯ್ಡಾಯ್ ಆಗಿತ್ತು, ಆನಂತರ ಗರ್ಗಾಮ್. ಸೊ ಈ 3 ಸ್ಥಳಗಳನ್ನು, ಪ್ರದೇಶವನ್ನು ಮೀರ್ ಜುಮ್ಲಾನ ಸೇನೆ ಏನು ಮಾಡುತ್ತೆ, ವಶಪಡಿಸ್ಕೊಳ್ತಾನೆ. ಸೊ ಈ ಒಂದು ಯುದ್ಧ ಏನಾಗುತ್ತೆ, ಬಹಳಷ್ಟು ಸಾವು ನೋವುಗಳಿಗೆ ಕಾರಣ ಆಗುತ್ತೆ. ಈ ಭೀಕರ ಯುದ್ಧದಿಂದಾಗಿ ಅಹೋಮ್ನ ಒಂದು ಸಾಮ್ರಾಜ್ಯ ತನ್ನ ಒಂದು ಬಹುದೊಡ್ಡ ಭೂಭಾಗವನ್ನು ಕಳೆದುಕೊಳ್ಬೇಕಾಗುತ್ತೆ. ಆವಾಗ ಇದ್ದಂತಹ ಅಹೋಮ್ ಸಾಮ್ರಾಜ್ಯದ ದೊರೆ ಯಾರು ಅಂತ ಹೇಳಿದ್ರೆ ಜಯಧ್ವಜ ಸಿಂಗ. ಜಯಧ್ವಜನು ಅತ್ಯಂತ ಅಪಮಾನಕರವಾದಂತಹ ಒಂದು ಒಪ್ಪಂದಕ್ಕೆ ಬರಬೇಕಾಗುತ್ತೆ. ಏನು ಒಪ್ಪಂದ? ಆ ಒಂದು ಒಪ್ಪಂದದ ಪ್ರಕಾರ ಜಯಧ್ವಜ ಸಿಂಗ ಏನು ಮಾಡಬೇಕಾಗತ್ತೆ, ಅವನ ಒಂದು ಖಜಾನೆಯಿಂದ ದೊಡ್ಡ ಪ್ರಮಾಣದ ಸಂಪತ್ತನ್ನು ಯುದ್ಧ ಪರಿಹಾರವಾಗಿ ಮೊಘಲರಿಗೆ ಒಪ್ಪಿಸ್ಬಿಡ್ಬೇಕಾಗುತ್ತೆ. ಸೊ ಅದು ಅವರು ಕೇಳಿದಂತಹ ಒಂದು ಒಪ್ಪಂದ, ಮೊಘಲರು ಮತ್ತು ಅಹೋಮರ ಮಧ್ಯೆ ಆದಂತಹ ಒಂದು ಒಪ್ಪಂದ. ಸೊ ಅವನ ಒಂದು ಖಜಾನೆಯಿಂದ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಪತ್ತನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಚಿನ್ನ ಆಗಿರ್ಬೋದು, ಬೆಳ್ಳಿ, ಸೊ ಈ ರೀತಿ ಬೆಲೆ ಬಾಳ್ತಕ್ಕಂತಹ ಒಂದು ಸಂಪತ್ತನ್ನು ಕೊಡಬೇಕಾಗಿತ್ತು. ಅಹೋಮ್ ರಾಜ್ಯ ಆವಾಗ ಆನೆಗಳಿಗೆ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಒಂದು ಸಾಮ್ರಾಜ್ಯ ಆಗಿದ್ರಿಂದ ತನ್ನ ಒಂದು ಗಜಸೇನೆಯಲ್ಲಿ ಇದ್ದಂತಹ 100 ಬೆಲೆ ಬಾಳ್ತಕ್ಕಂತಹ ಆನೆಗಳನ್ನು ಕೂಡ ಏನು ಮಾಡ್ತಾನೆ, ಜಯಧ್ವಜ ಸಿಂಗ ಮೊಘಲರಿಗೆ ಒಪ್ಪಿಸ್ಬಿಡ್ತಾನೆ. ಇದೆಲ್ಲದಕ್ಕಿಂತ ಬಹಳ ಅವಮಾನವಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಜಯಧ್ವಜ ಸಿಂಗನಿಗೆ ಒಂದು ಹೆಣ್ಣು ಮಗಳು ಇರ್ತಾಳೆ, 6 ವರ್ಷದ ಹೆಣ್ಣು ಮಗಳು. ಸೊ ಅವಳನ್ನು ಕೂಡ ಮೊಘಲರಿಗೆ ಒಪ್ಪಿಸೋ ಹಾಗೆ ಮೊಘಲರು ಆಜ್ಞೆ ಮಾಡಿರ್ತಾರೆ. ಸೊ ಹಾಗಾಗಿ ಜಯಧ್ವಜ ಸಿಂಗ ಏನು ಮಾಡ್ತಾನೆ, ತನ್ನ 6 ವರ್ಷದ ಮಗಳನ್ನು ಕೂಡ ಶತ್ರುಗಳ ಕೈಗೆ ಒಪ್ಪಿಸಬೇಕಾಗತ್ತೆ. ಇಷ್ಟೆಲ್ಲ ಒಪ್ಪಂದ ಮಾಡ್ಕೊಂಡ ಮೇಲೆ ರಾಜ್ಯ ಅವನ ಕೈಯಲ್ಲಿ ಇದ್ರೂ ಕೂಡ ಅವನು ಮಾನಸಿಕವಾಗಿ ಅವನಿಗೆ ನೆಮ್ಮದಿ ಇರೋದಿಲ್ಲ, ಮಾನಸಿಕ ನೆಮ್ಮದಿ ಹೊರಟು ಹೋಗಿರುತ್ತೆ. ಯುದ್ಧ ಆದ ನಂತರ ಜಯಧ್ವಜ ಬಹಳ ಬೇಗ ಹಾಸಿಗೆ ಹಿಡಿತಾನೆ. ಸೋಲು ಮತ್ತು ಅವಮಾನ ಇದೆಲ್ಲದರಿಂದ ಕೊರಗಿ ಅವನು ಬಹಳ ಬೇಗ ತೀರ್ಕೊಳ್ತಾನೆ. ಇನ್ನು ಜಯಧ್ವಜ ಸಿಂಗನ ನಂತರ ಬಂದಂತಹ ಒಬ್ಬ ಅಹೋಮ್ನ ದೊರೆ ಅಂತ ಹೇಳಿದ್ರೆ ಚಕ್ರಧ್ವಜ ಸಿಂಗ. ಜಯಧ್ವಜ ಸಿಂಗನ ಮರಣ ನಂತರ ಚಕ್ರಧ್ವಜ ಸಿಂಗ ಏನು ಮಾಡ್ತಾನೆ, ಅಹೋಮ್ ಸಾಮ್ರಾಜ್ಯದ ಅರಸನಾಗ್ತಾನೆ. ಇವನ ಕಾಲದಲ್ಲಿ ಸಾಮ್ರಾಜ್ಯದ ಪರಿಸ್ಥಿತಿ ಹೇಳ್ಕೊಳ್ಳೋ ಥರ ಏನೂ ಇರಲಿಲ್ಲ. ಸೊ ಆಲ್ರೆಡಿ ಎಲ್ಲ ಖಜಾನೆ ಎಲ್ಲ ಬರಿದಾಗಿತ್ತು, ಎಲ್ಲ ಕಡೆಗಳಿಂದಲೂ ಕೂಡ ಶತ್ರುಗಳು ಮುತ್ತಿಗೆ ಹಾಕ್ತಾಯಿದ್ರು. ಬರಿದಾದಂತಹ ಒಂದು ಖಜಾನೆ, ಮಣ್ಣುಗೂಡಿದಂತಹ ಒಂದು ವಿಶ್ವಾಸನೇ ಇರಲಿಲ್ಲ ಯಾರಿಗೂ ಕೂಡ, ಮತ್ತೆ ನಮ್ಮ ಸಾಮ್ರಾಜ್ಯವನ್ನು ನಾವು ಕಳೆಬರಿತವಾಗಿ ಮಾಡ್ತೀವಿ ಅಂತ. ಇದೆಲ್ಲದರಿಂದ ಏನಾಗಿತ್ತು, ಅಹೋಮ್ ಸಾಮ್ರಾಜ್ಯ ಕಳಹೀನವಾಗಿರುತ್ತೆ. ಸೈನಿಕರ ಒಂದು ಆತ್ಮಸ್ಥೈರ್ಯ ಕುಂದು ಹೋಗುತ್ತೆ. ಸೊ ಚಕ್ರಧ್ವಜನಿಗೆ ಒಂದು ಆಸೆ ಇರುತ್ತೆ, ತನ್ನ ಒಂದು ರಾಜ್ಯವನ್ನು ಮತ್ತೆ ಎತ್ತಿ ನಿಲ್ಲಿಸಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಒಬ್ಬ ಸಮರ್ಥ ಸೇನಾಪತಿಯನ್ನು ಹುಡುಕಾಟ ಮಾಡ್ತಾ ಇರ್ತಾನೆ, ಹುಡುಕಾಟದಲ್ಲಿರ್ತಾನೆ. ಆವಾಗಲೇ ಅವನ ಕಣ್ಣಿಗೆ ಬಿದ್ದವನು ಯಾರು ಅಂತ ಹೇಳಿದ್ರೆ ಲಚಿತ್. ಅವನ ಪೂರ್ತಿ ಹೆಸರು ಬಂದು ಲಚಿತ್ ಬೋರ್ಫುಕನ್ ಅಂತ ಹೇಳಿ. ಅವನ ಒಂದು ಸಾಮ್ರಾಜ್ಯದಲ್ಲಿ ಇದ್ದಂತಹ ಒಬ್ಬ ಸೇನಾಪತಿ ಆಗಿರ್ತಾನೆ. ಇನ್ನು ಈ ಲಚಿತ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಲಚಿತ್ ಬೋರ್ಫುಕನ್ 1620ರಲ್ಲಿ ಅವನ ಒಂದು ಜನನ ಆಗುವಂಥದ್ದು. ಇವನ ತಂದೆ ರಾಜಸ್ಥಾನದಲ್ಲಿ ಹಿರಿಯ ಉದ್ಯೋಗದಲ್ಲಿ ಇರ್ತಾರೆ. ಲಚಿತ್ನಿಗೆ ಚಿಕ್ಕ ವಯಸ್ಸಿಂದನೂ ಕೂಡ ಒಳ್ಳೆಯ ಒಂದು ಸಂಸ್ಕಾರ ಸಿಕ್ಕಿರುತ್ತೆ. ಅಷ್ಟೇ ಅಲ್ಲದೆ ಯುದ್ಧ ವಿದ್ಯೆಯು ಕೂಡ ಅವನು ಕಲ್ತಿರ್ತಾನೆ. ಅವನಿಗೆ ಅಡ್ಮಿನಿಸ್ಟ್ರೇಷನ್, ಆಡಳಿತ ಮತ್ತು ಕ್ಷತ್ರಿಯ ಕೆಲಸಗಳಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ. ಹೀಗಾಗಿ ಅವನೇನು ಮಾಡ್ತಾನೆ, ಬಹಳ ಬೇಗ ಮೇಲಿನ ಹುದ್ದೆಗಳಿಗೆ ಅಂದರೆ ಬಡ್ತಿ ಆಗ್ತಾ ಹೋಗ್ತಾನೆ, ಪ್ರಮೋಷನ್ ಸಿಗ್ತಾ ಹೋಗುತ್ತೆ ಅವನಿಗೆ. ಸೊ ಮೊದಲು ರಾಜನ ಸಚಿವನಾಗಿ ಅವನು ಕೆಲಸಕ್ಕೆ ಸೇರಿಕೊಳ್ತಾನೆ. ಅದಾದಮೇಲೆ ಮುಖ್ಯ ಸಚಿವನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅದಾದಮೇಲೆ ಅಶ್ವದಳದ ಮುಖ್ಯಸ್ಥನಾಗ್ತಾನೆ ಲಚಿತ್. ನಂತರ ಪ್ರಜೆಗಳು ಹಾಗೆ ಎಲ್ಲ ಸೈನಿಕರ ಆಸೆ ಏನಿತ್ತು ಹಾಗೇನೆ ರಾಜ ಏನು ಮಾಡ್ತಾನೆ ಅಂದರೆ ಚಕ್ರಧ್ವಜ ಸಿಂಗ್ ಏನು ಮಾಡ್ತಾನೆ, ಲಚಿತ್ನನ್ನು ಅಹೋಮ್ ರಾಜ್ಯದ ಮುಖ್ಯ ಸೇನಾಪತಿಯನ್ನಾಗಿ ಆಯ್ಕೆ ಮಾಡ್ತಾನೆ. ಸೊ ಈ ಹುದ್ದೆಗೆ ಬೋರ್ಫುಕನ್ ಅಂತ ಹೇಳಿ ಹೆಸರು, ಆಯ್ತಾ. ಸೊ ಅವನ ಹೆಸರು ಬರೀ ಲಚಿತ್ ಆಗಿತ್ತು. ಸೊ ಆ ಒಂದು ಹುದ್ದೆ ಏನಿದೆ, ರಾಜ್ಯದ ಒಂದು ಮುಖ್ಯ ಸೇನಾಪತಿಯನ್ನಾಗಿ ಏನು ಮಾಡ್ತಾರೆ, ಆ ಸೇನಾಪತಿ ಹುದ್ದೆಗೆ ಬೋರ್ಫುಕನ್ ಅಂತ ಹೇಳಿ. ಸೊ ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ಬೋರ್ಫುಕನ್ ಅಂತ ಹೇಳಿ ಆ ಒಂದು ಹುದ್ದೆಯ ಹೆಸರು. ಸೊ ಅವಾಗಿಂದ ಅವನ ಹೆಸರು ಏನಿತ್ತು ಲಚಿತ್ ಅಂತ, ಲಚಿತ್ನ ಮುಂದೆ ಲಚಿತ್ ಬೋರ್ಫುಕನ್ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಲಚಿತ್ ಬೋರ್ಫುಕನ್ ಅಂತ ಹೇಳಿ ಅವನ ಹೆಸರಾಯಿತು.
ಲಚಿತ್ನ ಒಂದು ಮುಖ್ಯ ಒಂದು ಕಾನ್ಸಂಟ್ರೇಷನ್ ಎಲ್ಲಿತ್ತು, ಮೇನ್ ಕಾನ್ಸಂಟ್ರೇಷನ್ ಏನಿತ್ತು ಅಂತ ಹೇಳಿದ್ರೆ ಅಹೋಮ್ ಸೈನಿಕರಲ್ಲಿ ಏನು ಆತ್ಮಸ್ಥೈರ್ಯನೇ ಇರಲಿಲ್ಲ ಅಲ್ವಾ, ಸೊ ಭರವಸೆ ಮೂಡಿಸ್ಬೇಕಾಗಿತ್ತು. 4 ವರ್ಷ ಇಡೀ ರಾಜ್ಯದ ಸೈನಿಕರಿಗೆ ಅವನು ಕಠಿಣವಾದಂತಹ ಒಂದು ಸೇನಾ ತರಬೇತಿಯನ್ನು ಅವನು ಕೊಡ್ತಾ ಹೋಗ್ತಾನೆ. ಅಶ್ವದಳವನ್ನು ಅವನು ಬಲಗೊಳಿಸ್ತಾ ಹೋಗ್ತಾನೆ. ಆನೆಗಳ ದಳವನ್ನು ಅವನು ಹೊಸದಾಗಿ ಕಟ್ತಾನೆ. ಬಿಕಾಸ್ ಜಯಧ್ವಜ ಸಿಂಗ್ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಿದ್ರು ಮೊಘಲರು, ಅಶ್ವದಳ ಆಗಿರ್ಬೋದು, ಆನೆಗಳಾಗಿರ್ಬೋದು ಎಲ್ಲವನ್ನ ಕೂಡ ಇಸ್ಕೊಂಡು ಬಿಟ್ಟಿದ್ರಲ್ಲ. ಸೊ ಹಾಗಾಗಿ ಇವನು ಮತ್ತೆ ಎಲ್ಲವನ್ನ ಕೂಡ ಹೊಸದಾಗಿ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಮತ್ತು ನೌಕಾದಳವನ್ನು ಅವನು ಸುಸಜ್ಜಿತಗೊಳಿಸ್ತಾನೆ. ಬಹಳಷ್ಟು ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನ ನಿರ್ಮಾಣ ಮಾಡ್ತಾನೆ. ಇನ್ನು ರಾಜ್ಯದ ಎಲ್ಲ ಒಂದು ಕೋಟೆಗಳನ್ನ ಬಲಪಡಿಸ್ತಾ ಹೋಗ್ತಾನೆ. ರಾಜ್ಯದ ಗಟ್ಟಿಮುಟ್ಟಾದ ಯುವಕರನ್ನ, ಬಹಳಷ್ಟು ಶಕ್ತಿ ಮತ್ತು ಶೂರರಾಗಿರುವಂತಹ ಯುವಕರನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವನ ಸೇನೆಗೆ ಅವನು ಸೇರಿಸ್ಕೊಳ್ತಾನೆ. ಇನ್ನು ಶಸ್ತ್ರಾಸ್ತ್ರಗಳನ್ನು ಬಹಳಷ್ಟು ಆಧುನೀಕರಣಗೊಳಿಸ್ತಾನೆ. ಮದ್ದುಗುಂಡುಗಳ ಒಂದು ಶೇಖರಣೆಯನ್ನು ಮಾಡ್ತಾನೆ. ಆದರೆ ಲಚಿತ್ ಈ ಯಾವ ಸಿದ್ಧತೆಯನ್ನು ಕೂಡ ಅಂದರೆ ಮೊಘಲರಿಗೆ ತಿಳಿಯದೇ ಹಾಗೆ, ಮೊಘಲರಿಗೆ ಯಾವುದೇ ರೀತಿಯಾದಂತಹ ಒಂದು ಸೂಚನೆ ಕೂಡ ಅವ್ರಿಗೆ ಸಿಗದೇ ಇರೋ ಹಾಗೆ ಬಹಳ ಎಚ್ಚರಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತಾನೆ. ಸೊ ಮೊಘಲರಿಗೆ ಅವಾಗವಾಗ ಅವನು ಏನು ಮಾಡ್ತಾ ಇದ್ದ, ಕಾಣಿಕೆಗಳನ್ನು ಕೂಡ ಕಳಿಸ್ತಾ ಅವರ ಒಂದು ಸ್ನೇಹ ಸಂಬಂಧವನ್ನು ಕೂಡ ಅವನು ಗಳಿಸ್ಕೊಂಡಿದ್ದ. ಅಂದರೆ ನಮ್ಮ ಜೊತೆ ಅವನು ಚೆನ್ನಾಗಿದ್ದಾನೆ, ನಮ್ಮ ವಿರುದ್ಧವಾಗಿ ಅವನು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಂಬಿಸೋದು ಲಚಿತ್ನ ಒಂದು ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಅವನೇನು ಮಾಡ್ತಿದ್ದ, ಸ್ನೇಹಿತರು ಅಂತ ಅಂದ್ಕೊಳ್ಳಿ ಅಂತ ಅವಾಗವಾಗ ಅವರಿಗೆ ಕಾಣಿಕೆಗಳನ್ನು ಕೂಡ ಕಳಿಸ್ತಾ ಇರ್ತಾರೆ. ಇನ್ನು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಲ್ವಾ, ಔರಂಗಜೇಬ್ ಏನು ಮಾಡ್ತಾನೆ, ಇಬ್ಬರು ನಂಬಿಕಸ್ಥ ಸೇನಾಧಿಪತಿಗಳನ್ನು ಅಹೋಮ್ ರಾಜ್ಯವನ್ನು ಕಂಪ್ಲೀಟಾಗಿ ಡೆಮಾಲಿಷ್ ಮಾಡೋಕ್ಕೆ ಕಳಿಸಿರ್ತಾನೆ ಅಂತ. ಅದರಲ್ಲಿ ಒಬ್ಬ ಮೀರ್ ಜುಮ್ಲಾ ಅವನೇನು ಮಾಡ್ತಾನೆ, ಗುವಾಹಟಿಯನ್ನು ವಶಪಡಿಸ್ಕೊಂಡಿರ್ತಾನೆ ಅಂತ. ಸೊ ಮೊಘಲರ ಜೊತೆಗೆ ನಡೆದಂತಹ ಒಂದು ಯುದ್ಧದಲ್ಲಿ ಗುವಾಹಟಿ ಅಹೋಮ್ ವಂಶದ ಕೈ ತಪ್ಪಿ ಮೊಘಲರ ಪಾಲಾಗ್ಬಿಡುತ್ತೆ. ಸೊ ಅದರ ಒಂದು ಮುಖ್ಯಸ್ಥನಾಗಿ ಯಾರಿರ್ತಾನೆ, ರಶೀದ್ ಖಾನ್ ಅನ್ನುವಂತಹ ಒಬ್ಬ ರಾಜ ಆ ಒಂದು ಗುವಾಹಟಿಯನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಸೊ 1667ರಲ್ಲಿ ಅವನ ಒಂದು ಸ್ಥಾನಕ್ಕೆ ಫಿರೋಜ್ ಖಾನ್ ಅನ್ನೋಂಥವನು ಬರ್ತಾನೆ. ರಶೀದ್ ಖಾನ್ ಅವನ ನಂತರ ಅದೇ ಸ್ಥಾನಕ್ಕೆ ಯಾರು ಬರ್ತಾರೆ, ಫಿರೋಜ್ ಖಾನ್ ಅಂತವನು ಬರ್ತಾನೆ. ಈ ಫಿರೋಜ್ ಖಾನ್ ಹೇಗಿರ್ತಾನೆ, ಅವನ ಒಂದು ಬಿಹೇವಿಯರ್ ಹೇಗಿರುತ್ತೆ ಅಂತಂದರೆ, ಅವನು ಬಹಳ ವಿಲಾಸಿ ಆಗಿರ್ತಾನೆ, ಬಹಳ ಕ್ರೂರಿ ಆಗಿರ್ತಾನೆ. ತನ್ನ ಒಂದು ವಿಲಾಸಕ್ಕೋಸ್ಕರ ಬಹಳಷ್ಟು ಅಸ್ಸಾಮಿ ಮಹಿಳೆಯರನ್ನು, ಯುವತಿಯರನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ಅವನು ಚಕ್ರಧ್ವಜನಿಗೆ ಆಜ್ಞೆ ಮಾಡಿರ್ತಾನೆ, ಆಯಿತಾ. ಸೊ ಈ ಒಂದು ಘಟನೆ ಏನಾಗುತ್ತೆ, ಅಹೋಮ್ ಸಾಮ್ರಾಜ್ಯದಲ್ಲಿ ಇದ್ದಂತಹ ಜನರ ಒಂದು ಆತ್ಮಾಭಿಮಾನವನ್ನು ಕೆರಳಿಸುತ್ತೆ. ಅದ್ರ ಜೊತೆಗೆ ಹೇಗಾದರೂ ಮಾಡಿ ನಮ್ಮ ಸಾಮ್ರಾಜ್ಯದಿಂದ, ಅಂದರೆ ಅಹೋಮರ ನೆಲದಿಂದ ಮೊಘಲರನ್ನು ಓಡಿಸ್ಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡ್ಕೊತಾರೆ. ಇದಕ್ಕೋಸ್ಕರ ಅವರು ಮೊದಲು ಏನು ಮಾಡ್ತಾರೆ, ಇಟುಕಲಿ ಅಂತಕ್ಕಂತಹ ಕೋಟೆಯನ್ನು ವಶಪಡಿಸ್ಕೊಳ್ಬೇಕಾಗಿರುತ್ತೆ. ಅದನ್ನು ಕೂಡ ವಶಪಡಿಸ್ಕೊಳ್ತಾರೆ. ಸೊ ಅಹೋಮಿ ಸೈನಿಕರು ಬಹಳ ಉಪಾಯದಿಂದ ಆ ಒಂದು ಕೋಟೆಯನ್ನು ಏರಿ ಶಸ್ತ್ರಾಸ್ತ್ರಗಳಿಗೆ ನೀರನ್ನು ಸುರಿದು ಅದು ಬಳಕೆಗೆ ಬರದೇ ಇರೋ ಹಾಗೆ ಮಾಡಿಬಿಡ್ತಾರೆ. ಯಾರು, ಅಹೋಮ್ನ ಸೈನಿಕರು. ಸೊ ನೆಕ್ಸ್ಟ್ ಡೇ ಏನಾಗುತ್ತೆ, ಲಚಿತ್ ಬೋರ್ಫುಕನ್ ಏನಿದ್ದಾನೆ ತನ್ನ ಒಂದು ನೇತೃತ್ವದಲ್ಲಿ ಬಹಳ ದೊಡ್ಡ ಒಂದು ಸೇನೆಯನ್ನು ಆ ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿ ಇದ್ದಂತಹ ಮೊಘಲ್ ಅಧಿಕಾರಿಗಳನ್ನು ಮತ್ತು ಸೈನಿಕರನ್ನು ಅಲ್ಲಿಂದ ಓಡಿಸಿ ಗುವಾಹಟಿ ಮತ್ತೆ ಅಹೋಮ್ ರಾಜ್ಯಕ್ಕೆ ಮರಳಿ ಬರೋ ಹಾಗೆ ಯಾರು ಮಾಡ್ತಾರೆ, ಯೋಧ ಲಚಿತ್ ಬೋರ್ಫುಕನ್ ಮಾಡೋ ಅಂಥದ್ದು. ಸೊ ಈ ರೀತಿಯಾಗಿ ಗುವಾಹಟಿಯನ್ನು ಏನು ಮೊಘಲರು ವಶಪಡಿಸ್ಕೊಂಡಿದ್ರು, ಆ ಒಂದು ಗುವಾಹಟಿಯನ್ನು ಮತ್ತೆ ಅಹೋಮ್ ಸಾಮ್ರಾಜ್ಯಕ್ಕೆ ಲಚಿತ್ ಬೋರ್ಫುಕನ್ ಮರಳಿ ತರುವಂಥದ್ದು. ಸೊ ಇದು ಗುವಾಹಟಿಯ ವಶ ಹೇಗಾಗಿತ್ತು ಮತ್ತು ಹೇಗೆ ವಾಪಸ್ ತೊಗೊಂಡ್ರು ಅಂತ. ಆನಂತರ ಬರೋ ಅಂಥದ್ದು ಈ ಒಂದು ಅಲಬೋಯ್ ಕಾಳಗ ಅಂತಕ್ಕಂಥದ್ದು. ಸೊ ಈ ಒಂದು ಅಲಬೋಯ್ ಕಾಳಗ ಯಾಕೆ ನಡೆಯುತ್ತೆ ಅಂತ ಹೇಳಿದ್ರೆ, ಏನು ಗುವಾಹಟಿಯನ್ನು ವಶಪಡಿಸ್ಕೊಂಡ್ರು ಅಂದರೆ ಮೊಘಲರು ವಶಪಡಿಸಿಕೊಂಡಿದ್ದನ್ನು ಮತ್ತೆ ಮರಳಿ ತಗೊಂಡ್ರಲ್ಲ. ಸೊ ಈ ಒಂದು ವಿಷಯವನ್ನು ತಿಳಿತಾನೆ ಔರಂಗಜೇಬ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಬಿಡ್ತಾನೆ, ಕೆಂಡಾಮಂಡಲನಾಗ್ತಾನೆ. ಮತ್ತೊಂದು ಸಲ ಏನು ಮಾಡ್ತಾನೆ, ಮೊಘಲ್ ಸೇನೆ ಯುದ್ಧಕ್ಕೆ ಸಿದ್ಧವಾಗುತ್ತೆ. ಸೊ ಈ ಸಲ 70,000 ಸೈನಿಕರನ್ನು ಅಹೋಮ್ ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಔರಂಗಜೇಬ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕಳುಹಿಸ್ತಾನೆ. ಸೊ ಎರಡೂ ಸೇನೆಗಳು ಕೂಡ ಅಲಬೋಯ್ ಅಂತಕ್ಕಂತಹ ಒಂದು ಮೈದಾನದಲ್ಲಿ ಎದುರಾಗ್ತವೆ. ಮತ್ತೊಂದ್ಸಲ ಭೀಕರವಾದಂತಹ ಒಂದು ಕಾಳಗ ನಡೆದು ಹೋಗುತ್ತೆ ಅಹೋಮರು ಮತ್ತು ಮೊಘಲರ ನಡುವೆ. ಸೊ ಅಹೋಮ್ ಸೇನೆಗಿಂತಲೂ ಕೂಡ ಮೊಘಲರ ಸೇನೆ ಬಹಳಷ್ಟು ಬಲಿಷ್ಠವಾಗಿರುತ್ತೆ. ಅಶ್ವಗಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿರುತ್ತೆ. ಅಷ್ಟಾದರೂ ಕೂಡ ಅಹೋಮರ ಸೇನೆ ಏನಿದೆ ತಮ್ಮ ಒಂದು ಜೀವದ ಹಂಗನ್ನು ತೊರೆದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇರುತ್ತೆ. ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಅಹೋಮ್ ಸೈನಿಕರು ದೊಡ್ಡ ಸಂಖ್ಯೆಯ ಮೊಘಲ್ ಸೇನೆಯನ್ನು ಕೊನೆಗೂ ಕೂಡ ಸೋಲಿಸ್ಬಿಡ್ತಾರೆ. ಅಲಬೋಯ್ ಕಾಳಗದಲ್ಲೂ ಕೂಡ ಸೋಲಿಸ್ತಾರೆ. ಆದರೆ ಈ
ಈ ಒಂದು ವಿಜಯವನ್ನು, ಈ ಅಲಗೋಯಿ ಕಾಳಗದಲ್ಲಿ ಗೆದ್ದಂತಹ ಒಂದು ವಿಜಯವನ್ನು ಸಂಭ್ರಮಿಸ್ತಕ್ಕಂತಹ ಸ್ಥಿತಿನಲ್ಲಿ ಅವರು ಇರಲಿಲ್ಲ. ಯಾಕಿರಲಿಲ್ಲ ಅಂತಂದರೆ ಅವರ ಕಡೆಯಲ್ಲೂ ಕೂಡ, ಅಂದರೆ ಅಹೋಮರ ಕಡೆಯಲ್ಲೂ ಕೂಡ ಸಾವಿರಾರು ಸೈನಿಕರು ಸತ್ತು ಹೋಗಿರ್ತಾರೆ. ಲಚಿತ್ ಬೋರ್ಫುಕನ್ಗೂ ಕೂಡ ಬಹಳಷ್ಟು ಕಡೆ ಕತ್ತಿ ಏಟುಗಳೊಂದಿಗೆ ಅವನು ಬದುಕೊಳ್ತಿದ್ದೇ ಹೆಚ್ಚು. ಆಯಿತಾ. ಸೊ ಈ ಒಂದು ಸಮರದಲ್ಲಿ, ಈ ಒಂದು ಕಾಳಗದಲ್ಲಿ ಅಹೋಮ್ ರಾಜ್ಯ ಗೆದ್ದರೂ ಕೂಡ ಅದರ ಮರು ವರ್ಷನೇ ಏನಾಗುತ್ತೆ, ಚಕ್ರಧ್ವಜ ಮರಣ ಹೊಂದುತ್ತಾನೆ. ಸೊ ಚಕ್ರಧ್ವಜ ಯಾರು ಹೇಳಿ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ವೀರ ಯೋಧ ಲಚಿತ್ನನ್ನು ಮುಖ್ಯ ಸೇನಾಪತಿಯಾಗಿ ಮಾಡಿದಂತಹ ಅಹೋಮರ ರಾಜನಾಗಿರ್ತಾನೆ ಚಕ್ರಧ್ವಜ ಸಿಂಗ. ಸೊ ಈ ಅಲಗೋಯ್ ಕಾಳಗ ಆದ ನಂತರ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸರಾಯ್ಘಾಟ್ ಸಂಗ್ರಾಮ. ಸೊ ಈ ಒಂದು ಸರಾಯ್ಘಾಟ್ ಸಂಗ್ರಾಮ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಚಕ್ರಧ್ವಜ ಸಿಂಗ 1670ರಲ್ಲಿ ತೀರ್ಕೊಳ್ತಾನೆ. 1670ರಲ್ಲಿ ಚಕ್ರಧ್ವಜ ಸಿಂಗ ತೀರ್ಕೊಂಡ ನಂತರ ಆತನ ಜಾಗಕ್ಕೆ ಉದಯಾದಿತ್ಯ ಸಿಂಗ ಅಂತಕ್ಕಂಥನು ಅಧಿಕಾರಕ್ಕೆ ಬರ್ತಾನೆ. ಸೊ ಅಲಗೋಯ್ ಕಾಳಗದಲ್ಲಿ ಏನು ಮೊಘಲರು ಸೋತು ಹೋಗಿದ್ರು, ಆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ಒಳ್ಳೆ ಟೈಮ್ಗೆ ಮೊಘಲರು ಕಾಯ್ತಾ ಇರ್ತಾರೆ. ಸೊ 1671ರಲ್ಲಿ ಏನಾಗುತ್ತೆ, ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಅಹೋಮ್ ರಾಜ್ಯದ ಒಂದಷ್ಟು ಭಾಗಗಳಲ್ಲಿ ಏನಾಗುತ್ತೆ, ಸೇನಾಬಲ ಕಡಿಮೆ ಇರುತ್ತೆ. ಸೊ ಅಲ್ಲಿ ಬಹಳ ಸುಲಭವಾಗಿ ಒಳಗಡೆ ನುಗ್ಗಬಹುದು ಅಂತಕ್ಕಂತಹ ಒಂದು ಸುದ್ದಿ ಮೊಘಲರಿಗೆ ತಲುಪುತ್ತೆ. ಅವರು ಜಾಸ್ತಿ ತಡ ಮಾಡದೆ ಏನು ಮಾಡ್ತಾರೆ, ಸೇನೆಯನ್ನು ಸಜ್ಜುಗೊಳಿಸಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಈ ಸಲ ಯಾವುದೇ ಕಾರಣಕ್ಕೂ ಸೋಲಬಾರ್ದು ಅಂತ ಹೇಳಿ ಅವರು ನೌಕಾದಳಕ್ಕೆ ವಿಶೇಷವಾದಂತಹ ಒಂದು ಗಮನವನ್ನು ಕೂಡ ಕೊಡ್ತಾರೆ. ಜೊತೆಗೆ 40 ಬೃಹತ್ ಸೇನೆಗಳನ್ನು ಅವ್ರು ಏನು ಮಾಡ್ತಾರೆ, 40 ಹಡಗುಗಳನ್ನು ಅವರು ನಿರ್ಮಾಣ ಮಾಡ್ಕೊಳ್ತಾರೆ. ಇನ್ನು 1671ರಲ್ಲಿ ಸರಾಯ್ಘಾಟ್ ಅಂತಹ ಒಂದು ಜಾಗದಲ್ಲಿ ಮೊಘಲ್ ಮತ್ತು ಅಹೋಮ್ ಸೇನೆಗಳು ಬ್ರಹ್ಮಪುತ್ರ ನದಿಯಲ್ಲಿ ಮುಖಾಮುಖಿ ಆಗುವಂಥದ್ದು. ಸೊ ಈ ಒಂದು ಮೊಘಲರ ಯುದ್ಧ ನೌಕೆಗಳಿಗೆ ಕಂಪೇರ್ ಮಾಡಿದ್ರೆ ಅಹೋಮರ ನೌಕೆಗಳು ಬಹಳ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದನ್ನು ನೋಡಿದಂತಹ ಮೊಘಲರಿಗೆ ಬಹಳ ಖುಷಿ ಆಗುತ್ತೆ, ತುಂಬ ಈಸಿಯಾಗಿ ಅವರನ್ನು ಸೋಲಿಸ್ಬೋದು ಅಂತ ಹೇಳಿ. ಸೊ ಸ್ಟಾರ್ಟಿಂಗಲ್ಲಿ ಯುದ್ಧದ ಒಂದು ಪ್ರಾರಂಭದಲ್ಲಿ ಅಹೋಮ್ ಸೇನೆ ಹೆದರಿಕೊಂಡು ಹಿಮ್ಮೆಟ್ಟಿದಂತೆ ಕಾಣಿಸಿದ್ರು ಕೂಡ ಸೈನಿಕರ ಒಂದು ಧೈರ್ಯ, ಸೈನಿಕರ ಒಂದು ಆತ್ಮವಿಶ್ವಾಸ ಕುಗ್ಗಿರಲಿಲ್ಲ. ಆಯಿತಾ. ಸೊ ಈ ಒಂದು ಟೈಮಲ್ಲಿ ಅಹೋಮ್ ಸೇನೆಯ ಒಂದು ದೌರ್ಬಲ್ಯದ ಸುದ್ದಿ ಲಚಿತ್ ಬೋರ್ಫುಕನ್ಗೆ ತಲುಪುತ್ತೆ. ಸೊ ಅವನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು ಕೂಡ ಆ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಅವನು ಯುದ್ಧ ನಡೀತಾ ಇದ್ದಂತಹ ಜಾಗಕ್ಕೆ ಅವನು ವಾಪಸ್ ಬರ್ತಾನೆ. ಸೊ ಅವರಿಗೆ ಡಾಕ್ಟರ್ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಹೋಗಬಾರ್ದು ಅಂತ. ಸೊ ವೈದ್ಯರ ಒಂದು ಸಲಹೆಯ ವಿರುದ್ಧವಾಗಿ ಆತ ಏನು ಮಾಡ್ತಾನೆ, ಯುದ್ಧಕ್ಕೆ ಹೊರಟು ನಿಂತ್ಕೊಳ್ತಾನೆ. ಸೊ ಇಡೀ ರಾಜ್ಯದಲ್ಲಿ ನಾನೊಬ್ಬನೇ ಹೋರಾಡಬೇಕಾಗಿ ಬಂದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಹಿಮ್ಮೆಟ್ಟೋದಿಲ್ಲ, ಯುದ್ಧದಿಂದ ಹಿಂದೆ ಓಡೋದಿಲ್ಲ ಅಂತ ಹೇಳಿ ಗರ್ಜನೆ ಮಾಡಿ ಕತ್ತಿಯನ್ನು ಹಿಡ್ಕೊಂಡು ತನ್ನ ಸೈನಿಕರ ಜೊತೆಗೆ ಅವನು ಕೂಡ ಸೈನಿಕರಲ್ಲಿ ಹುಮ್ಮಸ್ಸು ತುಂಬಿಸಿ ಅವನು ಕೂಡ ಹೋರಾಟ ಮಾಡ್ತಾ ಇರ್ತಾನೆ. ಸೊ ಅಹೋಮ್ ಸೈನ್ಯ ಒಂದು ಹೊಸ ಯುದ್ಧದ ಉತ್ಸಾಹದಿಂದ ರಣಘೋಷ ಮಾಡ್ತಾ ಮುನ್ನೋಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಹೋಮರ ಒಂದು ಸಣ್ಣ ಸಣ್ಣ ನಾವೆಗಳು ದೊಡ್ಡ ದೊಡ್ಡ ನೌಕೆಗಳಿಗಿಂತ ಹಲವಾರು ಪಟ್ಟು ವೇಗದಲ್ಲಿ ಸಂಚಾರ ಮಾಡ್ತಾ ಮೊಘಲರ ನೌಕೆಗಳಿಗೆ ನದಿಯಲ್ಲೇ ಕೋಟೆ ಕಟ್ಟಿಬಿಡ್ತವೆ. ಅಷ್ಟೇ ಅಲ್ಲದೆ ನದಿಯಲ್ಲಿ ಅಲ್ಲಲ್ಲೇ ಜಲಕೋಟೆಗಳಿಂದ ಒಂದು ಎತ್ತರದ ಗೋಡೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಪಿರಂಗಿಗಳ ಮುಖಾಂತರ ಮದ್ದುಗುಂಡುಗಳನ್ನು ಆ ಕೋಟೆಗಳಿಗೆ ಹಾರಿಸಿ ಅದನ್ನು ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡ್ತಾರೆ. ಇನ್ನು ಬ್ರಹ್ಮಪುತ್ರ ನದಿ ಕಂಪ್ಲೀಟ್ ಆಗಿ ರಣರಂಗ ಆಗ್ಬಿಡುತ್ತೆ. ನದಿಯ ಮೇಲೆ ನಡೆದಂತಹ ಒಂದು ಭಾರತದ ವಿಶೇಷ ಯುದ್ಧ ಅಂತ ಹೇಳಿದ್ರೆ ಸರಾಯ್ಘಾಟ್ ಸಂಗ್ರಾಮ. ಇದು ಇತಿಹಾಸದಲ್ಲಿ ದಾಖಲಾದಂತಹ ಒಂದು ವಿಶೇಷ ಯುದ್ಧ. ಸೊ ಅಹೋಮ್ ಸೈನಿಕರ ಒಂದು ಕೆಚ್ಚೆದೆಯ ಹೋರಾಟದಿಂದಾಗಿ ಮೊಘಲರ ಒಂದು ನೌಕಾಸೇನೆಯ ಮುಖ್ಯಸ್ಥನಾಗಿದ್ದಂತಹ ಮುನಾವರ್ ಖಾನ್ ಗುಂಡಿಗೆ ಬಲಿಯಾಗಿ ಸತ್ತು ಹೋಗ್ತಾನೆ. ಅವರ ಸೇನೆಯ 3 ಮುಖ್ಯ ಅಧಿಕಾರಿಗಳ ಜೊತೆಗೆ ಸುಮಾರು 4000 ಮಂದಿ ಸೈನಿಕರು ಕೂಡ ಸತ್ತು ಹೋಗ್ತಾರೆ. ಸೊ ಅಹೋಮ್ ಸೇನೆ ಅಲಗೋಯ್ ಕಾಳಗದ ಜೊತೆಗೆ ಸರಾಯ್ಘಾಟ್ ಸಂಗ್ರಾಮವನ್ನು ಕೂಡ ಗೆದ್ದಂತಹ ಒಂದು ಖುಷಿಯಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಆಗುವಂಥದ್ದು ಅಹೋಮರು ಮತ್ತು ಮೊಘಲರಿಗೆ ಆಗ್ತಕ್ಕಂತಹ ಕೊನೆಯ ಯುದ್ಧ ಯಾವುದು ಅಂತಕ್ಕಂಥದ್ದು. ಇನ್ನು ಈ ಒಂದು ಸರಾಯ್ಘಾಟ್ ಸಂಗ್ರಾಮ ಅಥವಾ ಸರಾಯ್ಘಾಟ್ ಕಾಳಗ ಏನು ಬ್ರಹ್ಮಪುತ್ರ ನದಿಯಲ್ಲಿ ನಡೆಯಿತು, ಆ ಯುದ್ಧ ನಡೆದಂತಹ ನೆಕ್ಸ್ಟ್ ವರ್ಷದಲ್ಲೇ ಏನಾಗುತ್ತೆ, ಲಚಿತ್ನಿಗೆ ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಅವನು ತೀರ್ಕೊಳ್ತಾನೆ. ಮೊಘಲ್ ಸಾಮ್ರಾಜ್ಯಕ್ಕೆ ಈ ಒಂದು ಯುದ್ಧದಲ್ಲಿ ಅಹೋಮ್ ಜನರು ಕೊಟ್ಟಂತಹ ಹೊಡೆತ ಹೇಗಿತ್ತು ಅಂತಂದರೆ, ಇನ್ನು ಮುಂದೆ 11 ವರ್ಷಗಳ ಕಾಲ ಅವರು ಯಾವುದೇ ರೀತಿಯಾದಂತಹ ಯುದ್ಧವನ್ನು ಮಾಡಬಾರ್ದು, ನಮ್ಮ ಸಾಮ್ರಾಜ್ಯದ ಕಡೆ ಅವರು ತಲೆಯನ್ನೇ ಹಾಕಬಾರ್ದು ಅನ್ನೋ ಥರ ಇತ್ತು. ಸೊ ಹಾಗೆಯೇ ಅವರು ತಲೆ ಹಾಕಿರಲಿಲ್ಲ ಕೂಡ. ಆದರೆ ಕೋಪ ಒಳಗಿಂದನೇ ಕುದಿತಾ ಇರುತ್ತೆ, ಅಷ್ಟು ಕೋಪ ಇಟ್ಕೊಂಡಿರ್ತಾರೆ, ದ್ವೇಷ ಇರುತ್ತೆ. ಸೊ 1682ರಲ್ಲಿ ಮತ್ತೆ ಅವರು ಯುದ್ಧ ಮಾಡೋದಕ್ಕೆ ಅವರು ಬರ್ತಾರೆ. ಸೊ ಈ ಸಲ ಅಹೋಮ್ ರಾಜ್ಯದ ರಾಜನಾಗಿದ್ದವನು ಯಾರು ಅಂತ ಹೇಳಿದ್ರೆ ಗದಾಧರ ಸಿಂಹ ಅಂತ. ಸೊ ಕೊನೆಯ ಅಹೋಮರ ರಾಜನಾಗಿರ್ತಾನೆ ಗದಾಧರ ಸಿಂಹ.
ಸೊ ಇವನ ಟೈಮಲ್ಲಿ ಮೊಘಲರ ಸೇನೆ ಮನ್ಸೂರ್ ಖಾನ್ ಅನ್ನುವಂತಹ ನೇತೃತ್ವದಲ್ಲಿ ಮುತ್ತಿಗೆಯನ್ನು ಹಾಕಿರುತ್ತೆ. ಆದರೆ ಈ ಸಲ ಅವರನ್ನು ಬಹಳ ಯಶಸ್ವಿಯಾಗಿ ಸೋಲಿಸಿ ಓಡಿಸಿದ ಗಂಗಾಧರ ಸಿಂಗ ಮೊಘಲರ ವಶದಲ್ಲಿ ಇದ್ದಂತಹ ಎಲ್ಲ ಅಹೋಮರ ಪ್ರಾಂತ್ಯಗಳನ್ನು ಆತನ ಕೈಗೆ ತಗೊಂಡು ಮೊಘಲರನ್ನು ಬ್ರಹ್ಮಪುತ್ರದ ಎಲ್ಲ ಭೂಭಾಗಗಳಿಂದ ಓಡಿಸಿ ಮಾನಸ ನದಿ ತನಕ ತನ್ನ ಒಂದು ಸಾಮ್ರಾಜ್ಯವನ್ನು ಗದಾಧರ ಸಿಂಗ ವಿಸ್ತರಿಸ್ತಾನೆ. ಸೊ ಈ ಒಂದು ನಿರ್ಣಾಯಕ ಕದನವನ್ನು ಇಟುಕಲಿ ಕಾಳಗ ಅಂತ ಕೂಡ ಕರೀತಾರೆ. ಸೊ ಅಲಬೋಯ್ ಕಾಳಗ, ಸರಾಯ್ಘಾಟ್ ಸಂಗ್ರಾಮ, ಇಟುಕಲಿ ಕಾಳಗ. ಸೊ ಇಟುಕಲಿ ಕಾಳಗದಲ್ಲಿ ಯಾವ ರಾಜ ಇರ್ತಾನೆ? ಗದಾಧರ ಸಿಂಗ ಇರ್ತಾನೆ. ಗದಾಧರ ಸಿಂಗ ಮೊಘಲರ ಸೇನೆಯನ್ನ ಮತ್ತೆ ಪರಾಭವಗೊಳಿಸ್ತಾನೆ. ಸೊ ಇದು ಅಹೋಮರು ಮತ್ತು ಮೊಘಲರ ನಡುವೆ ನಡೆದಂತಹ ಒಂದು ಕೊನೆಯ ಯುದ್ಧ ಆಗಿರುತ್ತೆ. ಸೊ ಅಹೋಮ್ ರಾಜರು ಒಟ್ಟು 6 ಸ್ಥಳಗಳನ್ನು ತಮ್ಮ ರಾಜಧಾನಿಯಾಗಿ ಕಾಲಕ್ಕೆ ಅಭಿವೃದ್ಧಿ ಪಡಿಸ್ಕೊಳ್ತಾ ಬರ್ತಾರೆ. ಸೊ ಉತ್ತರ ಭಾರತದ ಸಣ್ಣ ಪುಟ್ಟ ರಾಜವಂಶಗಳನ್ನೆಲ್ಲ ಕೂಡಿಸಿ ಮಗಧದಲ್ಲಿ ಮೌರ್ಯರು ಬೃಹತ್ತಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಹಾಗೆ ಈಶಾನ್ಯ ಭಾರತದಲ್ಲಿ ಇದ್ದಂತಹ 100 ಬುಡಕಟ್ಟು ಆಡಳಿತಗಳನ್ನೆಲ್ಲ ಒಟ್ಟಾಗಿಸಿ ಒಂದು ಬೃಹತ್ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಕಟ್ಟಿದ್ದು ಅಹೋಮ್ ರಾಜರುಗಳ ಒಂದು ಸಾಧನೆಯಾಗಿರುತ್ತೆ. ಇನ್ನು ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ದಕ್ಕನಿನಲ್ಲಿ ಮರಾಠ ಸಾಮ್ರಾಜ್ಯ ಆಗಿರ್ಬೋದು, ವಾಯುವ್ಯ ಭೂಭಾಗದಲ್ಲಿ ರಜಪೂತರ ಸಾಮ್ರಾಜ್ಯ ಆಗಿರ್ಬೋದು, ಇನ್ನು ಕಾಶ್ಮೀರದಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಇದ್ದ ಹಾಗೆಯೇ ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳ್ವಿಕೆ ಮಾಡಿದಂತಹ ಮಹಾನ್ ಸಾಮ್ರಾಜ್ಯ ಅಹೋಮ್ ರಾಜಮನೆತನ ಅಥವಾ ಅಹೋಮ್ ಸಾಮ್ರಾಜ್ಯ. ಸೊ ಈ ಒಂದು ಸಾಮ್ರಾಜ್ಯ ಯಾವುದೇ ಒಂದು ಮುಸ್ಲಿಂ ದೊರೆಗಳಿಗೂ ಕೂಡ ತಲೆ ಬಾಗಿರಲಿಲ್ಲ. ಸೊ ಇಡೀ ದೇಶವನ್ನು ಆಳಿ ಹೋದಂತಹ ಮೊಘಲರಿಗೆ ಅಹೋಮ್ ರಾಜರು ದಶಕಗಳ ಉದ್ದಕ್ಕೂ ಕೂಡ ಪ್ರಬಲವಾದಂತಹ ಒಂದು ಪ್ರತಿರೋಧವನ್ನು ಕೊಡ್ತಾನೆ ಬಂದರು. ಸೊ ಮೊಘಲರನ್ನು ಅಹೋಮ್ ಸೇನೆ 17 ಚಿಕ್ಕ ಹಾಗೆ ದೊಡ್ಡ ಯುದ್ಧಗಳಲ್ಲಿ ನಿರಂತರವಾಗಿ ಸೋಲಿಸ್ತಾನೆ ಬರುತ್ತೆ. ಸೊ 1228ರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಅಹೋಮ್ ಸಾಮ್ರಾಜ್ಯ 598 ವರ್ಷಗಳ ದೀರ್ಘ ಆಡಳಿತವನ್ನು ನಡೆಸಿ 1826ರಲ್ಲಿ ಈ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ. ಸೊ ಇದಿಷ್ಟು ಏನು ಅಹೋಮ್ ಸಾಮ್ರಾಜ್ಯ ಹೇಗೆ ಬೆಳಕಿಗೆ ಬಂತು, ಹಾಗೆ ಅವರ ಒಂದು ಸಾಧನೆಗಳು ಏನು, ಮೊಘಲರು ಮತ್ತು ಅವರ ನಡುವೆ ಆದಂತಹ ಯುದ್ಧಗಳು ಯಾವ್ಯಾವುದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.